ನಮಸ್ಕಾರ ಗೆಳೆಯರೆ. ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನದಿಂದ ಒಂದೊಂದು ಇಂಪಾರ್ಟೆಂಟ್ ಟಾಪಿಕ್ನ ಹಾಕ್ತಾ ಬರ್ತೀವಿ ಅಂತ ಹೇಳ್ತಾ ಇದ್ದು. ಇದು 100% ಬಂದೇ ಬರುತ್ತೆ. 100%, 1000%, 2000% ಗ್ಯಾರಂಟಿ ಕೊಡ್ತೀನಿ. ಈ ಟಾಪಿಕ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಯಾವ ಎಕ್ಸಾಮ್ಸ್ ಆದ್ರೂ ತಗೋಬಹುದು. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ವೆರಿ ನಿಯರ್ ಇದೆ. ಅದಲ್ಲದೆ ಮುಂದೆ ಕಾಲಾಗ್ತಕ್ಕಂಥವು 1 ವರ್ಷದೊಳಗಡೆ ಇರಬೇಕು. 1 ವರ್ಷದೊಳಗಡೆ ಇರಬೇಕು. ಕರೆಂಟ್ ಅಫೇರ್ಸು ಯಾವ್ದು ಬರ್ತವೆ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಈ ಟಾಪಿಕ್ ಮೇಲೆ ಕ್ವಶನ್ ಇರುತ್ತೆ. 100% ಇರುತ್ತಮ್ಮ. 100% ಇರುತ್ತೆ, 1000% ಇರುತ್ತೆ. ಚೆನ್ನಾಗಿ ಓದ್ಕೊಂಡು ಹೋಗಿ. ಇದೇ ಥರ ಟಾಪಿಕ್ಸ್ನೇ ಹಾಕ್ತಾ ಬರ್ತೀವಿ ಚಾನಲಲ್ಲಿ. ಯಾವ ಎಕ್ಸಾಮಿಗೆ ಬರುತ್ತೆ ಅದಷ್ಟೇ, ಅದು ಬಿಟ್ಟರೆ ಇನ್ನೇನು ಒಂದೇ ಒಂದು ಅಕ್ಷರನೂ ಹೆಚ್ಚು ಕಮ್ಮಿ ಆಗಲ್ಲ. ಏನು ಬರುತ್ತೆ ಅದಷ್ಟೇ ಹಾಕಿರ್ತೀವಿ. ಸೊ ನೋಡ್ತಾ ಹೋಗೋಣ. ಸೊ ಯಾರಿಗಾದ್ರೂ ನಿಮ್ಮ ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದ್ದರೆ ತಗೊಳ್ಳಿ, ಜಾಯ್ನ್ ಆಗಿ. ತುಂಬ ಜನ ಇದ್ದಾರೆ, ಜಾಯ್ನ್ ಆಗಿ ಆರಾಮಾಗಿ ಓದ್ಕೊಳ್ಳಿ. ನೋಟ್ಸು ಎಲ್ಲ ಪ್ರೊವೈಡ್ ಮಾಡ್ತೀವಿ. ಕ್ವಾಲಿಟಿ ಈ ಥರ ಇರುತ್ತೆ. ಯಾವ ಟಾಪಿಕ್ ಬರುತ್ತೆ ಅದಷ್ಟೇ ಬಿಟ್ಟು ಹಿಂದೆ ಮುಂದೆ ಏನೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? DCC ಬ್ಯಾಂಕ್ಗೆ ಯಾವ ಥರ ಪ್ರಾಮಿಸ್ ಮಾಡಿ ಯಾವ ಥರ ಬಂದಿತ್ತು ಅಂತ ನಿಮಗೆ ಗೊತ್ತು. ಸೊ ಅದೇ ಥರ ಅಷ್ಟೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಳ್ಳೇದಾಗಲಿ. ಒಳಗಡೆ ಎಂಟ್ರಾಗೋಣ. ಮಧ್ಯಪ್ರದೇಶದಲ್ಲಿ ರತಪಾನಿ ಅರಣ್ಯ ಪ್ರದೇಶ ಅಂತ ಇದೆ. ಇದನ್ನ 57ನೇ ಹುಲಿ ಸಂರಕ್ಷಣಾ ವಲಯವನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಕ್ವಶನ್ ನೋಡಿದ್ರೇನೆ ಹೇಳ್ಬೋದು ಬರುತ್ತಾ ಬರಲ್ವಾ ಅಂತ. 100% ಬರುತ್ತಮ್ಮ. 1 ಮಾರ್ಕ್ ಬರೆದಿಟ್ಕೊಳ್ರಿ. ಇದೇ ಥರನೇ ನಾವು ಮಾಡಿಸೋದು. ಇದೇ ಥರ ಕರೆಂಟ್ ಅಫೇರ್ಸ್ ನಾನು ಹೇಳ್ತೀನಲ್ಲ, ಮನೇಲೆ ಕೂತ್ಕೊಂಡು ಮಾಡ್ಕೋಬೋದು ಅಂತ. ಮನೇಲೆ ಕೂತ್ಕೊಂಡು ಬಂದೇ ಬರುತ್ತೆ ಅನ್ನೋ ಟಾಪಿಕ್ಸ್ನ ನಾವೇ ತೆಗಿಬೋದು ಅಂತ. ಇದೇ ಎಕ್ಸಾಂಪಲ್. ದಿಸ್ ಇಸ್ ಒನ್ ಆಫ್ ದಿ ಐಡಿಯಲ್ ಎಕ್ಸಾಂಪಲ್. ಇದು ಬರುತ್ತೆ. ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ಕೊಬೋದು. ಎಲ್ಲಿ ಯಾವ ಪ್ರಾಂತ್ಯಕ್ಕೆ ಬೇಕಾದ್ರೂ ಹೋಗಿ ಕೇಳ್ಬೋದು. ಯಾವ ಇನ್ಸ್ಟಿಟ್ಯೂಟ್ ಬೇಕಾದ್ರೂ ಹೋಗಿ ಕೇಳ್ಬೋದು. ಇದು ಕ್ವಶನ್ ಬರುತ್ತಾ ಟ್ಯಾಗ್ ಆಗೇ ಆಗುತ್ತೆ. ಬಂದೇ ನಿಮ್ಮ ಪೇಪರ್ಲಿ ಇರುತ್ತೆ, ಕಂಪಲ್ಸರಿ ಇರುತ್ತೆ. ನೋಡ್ಕೊಳ್ರಿ. ಯಾವ ಎಕ್ಸಾಮ್ ಆದರೂ ಸರಿ ಒಂದು ಬಂದೇ ಬರುತ್ತೆ, ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡ್ತಾ ಹೋಗೋಣ. ಮಧ್ಯಪ್ರದೇಶದಲ್ಲಿದೆ. ರತಪಾನಿ ಅರಣ್ಯ ಪ್ರದೇಶ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ರತಪಾನಿ ಅರಣ್ಯ ಪ್ರದೇಶ ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಮಧ್ಯಪ್ರದೇಶದಲ್ಲಿದೆ. ಎಷ್ಟನೇದು ಅಂತ ಕೇಳ್ತಾ ಇರ್ತಾರೆ. 57ನೇದು ಹುಲಿ ಸಂರಕ್ಷಣಾ ವಲಯವಾಗಿ ಘೋಷಣೆ ಆಗೈತೆ. ಮಧ್ಯಪ್ರದೇಶದ ರತಪಾನಿ ಅರಣ್ಯ ಪ್ರದೇಶವನ್ನ ಮಧ್ಯಪ್ರದೇಶದ ರಾಜ್ಯದ 8ನೇ ಮತ್ತು ದೇಶದ 57ನೇ ಹುಲಿ ಸಂರಕ್ಷಣಾ ವಲಯವಾಗಿ ಘೋಷಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಎಷ್ಟಿದಾವೆ? ಒಟ್ಟು 8 ಇದಾವೆ. ಮಧ್ಯಪ್ರದೇಶದಲ್ಲಿ ಎಷ್ಟಿದಾವೆ? 8 ಇದಾವೆ. ಹುಲಿ ಸಂರಕ್ಷಣಾ ಕೇಂದ್ರಗಳು ಎಷ್ಟಿದಾವೆ? ಮಧ್ಯಪ್ರದೇಶದಲ್ಲಿ 8 ಇದಾವೆ. ಒಟ್ಟು ದೇಶದಲ್ಲಿ ಎಷ್ಟಿದಾವೆ? 57 ಇದಾವೆ. ಮಧ್ಯಪ್ರದೇಶದ ರತಪಾನಿ ಅಂತಕ್ಕಂಥ ಅರಣ್ಯ ಪ್ರದೇಶವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಿಸಲಾಗಿದೆ. ಇದು 1 ಮಾರ್ಕ್ ಬಂದೇ ಬರುತ್ತೆ. ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ರೈಸನ್ ಮತ್ತು ರಾಜಧಾನಿ ಭೂಪಾಲ್ ಜಿಲ್ಲೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ರತಪಾನಿ ಅರಣ್ಯವು ಮಧ್ಯಪ್ರದೇಶದ 8ನೇ ಮತ್ತು ಹುಲಿ ಸಂರಕ್ಷಣಾ ಪ್ರದೇಶವಾಗಿದೆ. 70ಕ್ಕೂ ಹೆಚ್ಚು ಹುಲಿಗಳನ್ನು ಹೊಂದಿದೆ ಮತ್ತು ಪ್ರವಾಸೋದ್ಯಮ ಸಂರಕ್ಷಣೆ ಮತ್ತು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಉತ್ತೇಜಿಸುತ್ತದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇದು ABCD ಆಪ್ಷನ್ ಬೇಕಾದ್ರೂ ತೆಗಿಬಹುದು. ABCD ಆಪ್ಷನ್ ಬೇಕಾದ್ರೂ ತೆಗಿತಕ್ಕಂಥ ಚಾನ್ಸಸ್ ಇದೆ. ಕಾನ್ಸೆಪ್ಟ್ ಫುಲ್ ಗೊತ್ತಿರ್ಬೇಕು. ನೆಕ್ಸ್ಟ್, ರತಪಾನಿ ಹುಲಿ ಸಂರಕ್ಷಣಾ ಪ್ರದೇಶದ ಗಡಿಯು ಭೂಪಾಲ್ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಭೂಪಾಲ್, ರೈಸನ್ ಮತ್ತು ಸಹೋರ್ ಜಿಲ್ಲೆಗಳಿಗೆ 3 ಜಿಲ್ಲೆಗಳಿಗೆ ಚಾಚಿಕೊಂಡಿದೆ. ಯಾವ್ಯಾವ ಜಿಲ್ಲೆಗಳು ಗೊತ್ತಿರಬೇಕು. ABCD ಆಪ್ಷನ್ಗೆ ಇದೇ ತರನೇ ತೆಗೆಯೋದು. ಈ ಕಾನ್ಸೆಪ್ಟ್ ಅಲ್ಲಿ ಇರೋದನ್ನೇ ABCD ಆಪ್ಷನ್ಸ್ ತೆಗೆದಿರ್ತಾರೆ. ಇದರಲ್ಲಿ A ಸರಿ, B ಸರಿ, D ಸರಿ, C ಸರಿ ಅಂತ ಕೇಳ್ತಾರೆ. 2 ಜೋಡಿ ಸರಿ, 3 ಜೋಡಿ ಸರಿ, ಎಲ್ಲಾ ತಪ್ಪು, ಎಲ್ಲಾ ಸರಿ, ಈ ತರ ಕ್ವಶನ್ಸ್ ಬರ್ತವೆ. ನಿಮ್ಮ ತಲೆಯಲ್ಲಿ ಏನಿರ್ಬೇಕು? ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಫುಲ್ ಕ್ಲಾರಿಟಿ ಏನ್ ಬರುತ್ತೆ ಈ ರೀತಿ ಕ್ಲಾರಿಟಿ ಇತ್ತು ಅಂದ್ರೆ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಿ ಬರ್ಬೋದು. 75 ಆರಾಮ್ಸೆ ದಾಟ್ಬೋದು. ಇದು ಲಾಜಿಕ್, ಬಿಹೈಂಡ್ ಲಾಜಿಕ್. ಈ ಅರಣ್ಯ ಒಟ್ಟು 1271.456 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಕೇಳ್ತಾ ಇರ್ತಾರೆ ABCD ಆಪ್ಷನ್ಗೆ. ಅದರಲ್ಲಿ 763.812 ಕಿಲೋಮೀಟರ್ ಕೋರ್ ವಲಯವಾಗಿ ಗುರುತಿಸಲ್ಪಟ್ಟಿದೆ. ಇನ್ನು 507.653 ಕಿಲೋಮೀಟರ್ ಬಫರ್ ವಲಯ ಅಂತೇಳಿ ಗುರುತಿಸಲಾಗಿದೆ. ಇದರ ವ್ಯಾಪ್ತಿಗೆ 9 ಗ್ರಾಮ್ಗಳು ಬರ್ತವೆ. ABCD ಆಪ್ಷನ್ ಅಲ್ಲಿ ಇದರಲ್ಲೂ ಕ್ವಶನ್ಸ್ ಟ್ಯಾಗ್ ಆಗುತ್ತೆ, ಗೊತ್ತಿರಬೇಕು. 2022ರ ಹುಲಿ ಗಣತಿಯ ಪ್ರಕಾರ ರತಪಾನಿಯಲ್ಲಿ 56 ಹುಲಿಗಳಿವೆ ಅಂತೇಳಿ ಹೇಳಲಾಗಿದೆ. ಆದಾಗೂ ಪಗ್ ಮಾರ್ಕ್ಗಳು ಮತ್ತು ಇತರ ಚಿಹ್ನೆಗಳ ಆಧಾರದ ಮೇಲೆ ಅರಣ್ಯದಲ್ಲಿ 70 ಹುಲಿಗಳು ಇವೆ ಅಂತೇಳಿ ಅಂದಾಜು ಮಾಡಿದ್ದಾರೆ. ಪಗ್ ಮಾರ್ಕ್ ಅಂದ್ರೆ ಹುಲಿ ಹೆಜ್ಜೆ ಗುರುತು ಮೇಲೆ ಕಂಡುಹಿಡಿತಾರೆ. ವಿಶ್ವ ಪರಂಪರೆಯ ತಾಣವಾದ ಭೀಮ್ಬೆಟ್ಕಾ, ನರ್ಮದಾ ನದಿ, ಆಮ್ಲಾ ಘಾಟ್ ಮತ್ತು ಸಲ್ಕಾನ್ಪುರ ದೇವಾಲಯ ಸಹ ಇದೇ ಪ್ರದೇಶದಲ್ಲಿ ಕಂಡುಬರುತ್ತೆ. ABCD ಆಪ್ಷನ್ಗೆ ತೆಗಿತಾ ಇರ್ತಾರೆ, ಗೊತ್ತಿರಬೇಕು. ಇನ್ನು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕನ್ಹಾ, ಸಾತ್ಪುರ್, ಬಂಧಾವ್ಗಢ್, ಪಂಚ್,
ಸಂಜಯ್ ಧೂಬ್ರಿ, ಪನ್ನಾ ಮತ್ತು ವೀರಾಂಗನ ದುರ್ಗಾವತಿ ಎಂಬ 7 ಸಂರಕ್ಷಿತ ತಾಣಗಳಿವೆ. ಇವೆಲ್ಲ ಎಲ್ಕಂಡ್ ಬರ್ತವೆ ಅಂತ ಕೇಳ್ತಾ ಇರ್ತಾರೆ. ಕನ್ಹಾ ಎಲ್ಕಂಡ್ ಬರುತ್ತೆ ಕೇಳ್ತಾ ಇರ್ತಾರೆ. ಕನ್ಹಾ. ಸಾತ್ಪುರ ಎಲ್ಲಿ ಕಂಡು ಬರುತ್ತೆ, ಬಂದಾವ್ಗಢ ಎಲ್ಲಿ ಕಂಡು ಬರುತ್ತೆ, ಪಂಚ್ ಎಲ್ಲಿ ಕಂಡು ಬರುತ್ತೆ, ಸಂಜಯ್ ಧೂಬ್ರಿ ಎಲ್ಲಿ ಕಂಡು ಬರುತ್ತೆ, ಪನ್ನಾ ಎಲ್ಲಿ ಕಂಡು ಬರುತ್ತೆ, ವೀರಾಂಗನ ದುರ್ಗಾವತಿ ಇವೆಲ್ಲಾನು ಮಧ್ಯಪ್ರದೇಶದಲ್ಲಿದೆ, ತಮಿಳ್ನಾಡಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಕರ್ನಾಟಕದಲ್ಲಿದೆ. 4 ಆಪ್ಷನ್ ಕೊಟ್ಟಿರ್ತಾರೆ. ಇದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಗೊತ್ತಿರಬೇಕು ನಿಮಗೆ. ಇದಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಅರ್ಥ ಆಗ್ತಿದ್ಯಾ? ಕ್ವಶನ್ಸ್ ಹೇಗ್ ಬೇಕಾದ್ರೂ ಟ್ಯಾಗ್ ಮಾಡ್ಬೋದು, ಮನ್ಸಿಗೆ ಬಂದಂಗೆ ಟ್ಯಾಗ್ ಮಾಡಿರ್ತಾರೆ, ಹೆಂಗ ಬೇಕಾದ್ರೂ ಟ್ಯಾಗ್ ಮಾಡಾಕಿರ್ತಾರೆ. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತಾ 1000% ಬರುತ್ತಮ್ಮ. ಮತ್ತೆ ಅದನ್ನೇ ತಲೆ ಕೆಡಿಸ್ಕೊಬೇಡ್ರಿ. ಯಾವ್ದು ಬರುತ್ತೋ ಅದನ್ನ ಓದ್ಕೊಂಡು ಹೋಗ್ರಿ. ಎಕ್ಸಾಮ್ ಏನ್ ಬರುತ್ತೋ ಅದನ್ನ ಚಾಯ್ಸ್ ಮಾಡಿ ಓದ್ಕೊಂಡು ಹೋಗೋದು ಬುದ್ಧಿವಂತರ ಲಕ್ಷಣ. ಬರೋದನ್ನೆಲ್ಲ ಮ್ಯಾಗ್ಝಿನ್ ಅವು ಇವು ಎಲ್ಲ ತುಂಬಿಕೊಂಡು ಮ್ಯಾಕ್ಸಿಮಮ್ ತುಂಬಿಕೊಂಡು ಸ್ಮಾರ್ಟ್ ವರ್ಕ್ ಮಾಡೋದು ಕಲೀರಿ. ಸ್ಮಾರ್ಟ್ ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾ ಬೇಸ್ಡ್ ಅಲ್ಲಿ ಓದಿ 100% ಸಕ್ಸಸ್ ಆಗ್ತೀರಾ. ಗೊತ್ತಿರೋದು ಹೇಳಿದೀನಿ, ಇದ್ರ ಮೇಲೆ ನಿಮ್ಮ ಅನುಕೂಲ. ನೆಕ್ಸ್ಟ್, 10 ಅಡಿ ಎತ್ತರದ ಬೇಲಿ ನಿರ್ಮಾಣ ಮಾಡಿದರಂತೆ. 10 ಅಡಿ ಎತ್ತರದ ಬೇಲಿ ನಿರ್ಮಾಣ ಆಗಿದೆ ಅಂತೆ. ರಾಜಧಾನಿ ಭೂಪಾಲ್ಗೆ ರತಪಾನಿ ಅರಣ್ಯ ಪ್ರದೇಶ ಸುಮಾರು 100 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆಯಂತೆ. ರತಪಾನಿಯಿಂದ ಭೂಪಾಲ್ನ ಕಲಿಯಾಸೋಟ್ ಮತ್ತು ನೀಲ್ಬರ್ಗ್ ಪ್ರದೇಶಗಳಿಗೆ ಸಾಕಷ್ಟು ಹುಲಿಗಳ ಸಂಚಾರ ಕಂಡುಬರುತ್ತೆ. ಸುರಕ್ಷತೆಯ ದೃಷ್ಟಿಯಿಂದ ಅರಣ್ಯದಲ್ಲಿ 10 ಅಡಿ ಎತ್ತರದ ಬೇಲಿನ ಇದು ಮಾಡಿದಾರಂತೆ. ಅದನ್ನ ಹಾರಿ ಬರೋದು ತುಂಬಾ ಕಷ್ಟ. ಸೊ ಸೇಫ್ಟಿ ಪರ್ಪಸ್ ಮಾಡಿದ್ದಾರೆ. ಇನ್ನು NTCA ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರ್ತಕ್ಕಂಥ ಟೈಗರ್ ಸ್ಟೇಟಸ್ ಕೋಪ್ರಿಡೇಟರ್ಸ್ ಅಂಡ್ ಪ್ರೇ ಇನ್ ಇಂಡಿಯಾ 2022 ವರದಿ ಪ್ರಕಾರ ಮಧ್ಯಪ್ರದೇಶದಲ್ಲಿ 785 ಹುಲಿ ಇದೆ ಅಂತೇಳಿ ಅಂದಾಜಿಸಿದರೆ. ಈ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರೋದು ಇದೇನೇನೆ ಕರ್ನಾಟಕದ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಕರ್ನಾಟಕ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಕೇಳಲ್ವಾ? ಹುಲಿಗಳು ಮೊನ್ನೆ ತಾನೇ ಸತ್ತೋಗಿದಾವೆ. ಕೇಳಿರ್ತಾರೆ. ಹುಲಿಗಳು ಮೊನ್ನೆ ಸತ್ತೋಗಿ ದೊಡ್ಡ ಇದಾಗಿದೆ, ದೊಡ್ಡ ಇಶ್ಯೂ ಆಗಿದೆ. ಕೇಳ್ತಾರೆ. ಇದನ್ನ ರಿಲೇಟ್ ಮಾಡ್ಬೋದು, ಕರ್ನಾಟಕದ ಕೇಳ್ಬೋದು, ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತ ಕೇಳ್ಬೋದು, ಕರ್ನಾಟಕದಲ್ಲಿ ಯಾವ್ಯಾವ ಇದಾವೆ ಅಂತ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಬಟ್ ಇದು ಪ್ಯೂರ್ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಇದು ಕೇಳಿರ್ತಾರೆ, ಹುಷಾರು. ಇನ್ನು ಉತ್ತರ ಕನ್ನಡದಲ್ಲಿ 560 ಹುಲಿಗಳಿದಾವೆ. ಇದು ಫಸ್ಟ್ ಪ್ಲೇಸು. ಇದು ಕರ್ನಾಟಕ ಸೆಕೆಂಡ್ ಪ್ಲೇಸ್, ಉತ್ತರ ಕನ್ನಡ 3ನೇ ಪ್ಲೇಸ್, ಉತ್ತರಾಖಂಡ 3ನೇ ಪ್ಲೇಸ್. ಗೊತ್ತಿರ್ಲಿ, ಪ್ಲೇಸಸ್ ಕೇಳ್ಬೋದು. 1 2 3 4 ಪ್ಲೇಸಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್, ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನದ ಉದ್ದೇಶ. ಏನಕ್ಕೆ ಇದನ್ನ ಮಾಡಿದ್ರಪ್ಪ ಅಂದ್ರೆ, ಆವಾಸ ಸ್ಥಾನಗಳು ಮತ್ತು ಜಾತಿಗಳನ್ನ ಸಂರಕ್ಷಿಸುವಲ್ಲಿ, ಪರಿಸರ ಪ್ರಜ್ಞೆಯನ್ನು ಬೆಳೆಸುವಲ್ಲಿ, ಜೀವ ವೈವಿಧ್ಯತೆಯ ಪಾತ್ರವನ್ನ ಎತ್ತಿ ತೋರಿಸಬೇಕು ಅಂತ. ಭೂಮಿ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜಾತಿಗಳ ನಷ್ಟವನ್ನು ತಡೆಯೋದು ಮತ್ತು ಪರಿಸರ ವ್ಯವಸ್ಥೆ ಅವನತೆಯನ್ನ ತಡಿಲೇಬೇಕು ಅಂತೇಳಿ ಮಾಡ್ತಾರೆ. ತಡಿಲೇಬೇಕು, ಇದು ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳೇಬೇಕು. ಮೇಯ್ನು ಏನಂದ್ರೆ ನಿಮ್ಮ ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತಲ್ಲ, ಸೊ ಗ್ರೀನ್ ಹೌಸ್ ಎಫೆಕ್ಟ್ ನ ತಡಿಲೇಬೇಕು, ಹೇಗಾದ್ರೂ ಮಾಡಿ ತಡಿಲೇಬೇಕು. ಇಲ್ಲ ಅಂದ್ರೆ ಈ ಸೋಲಾರ್ ಸ್ಕೈಸ್ ಕ್ಯಾಪ್ಸ್ ಎಲ್ಲ ಕರಗ್ಲಿಕ್ಕೆ ಸ್ಟಾರ್ಟ್ ಆದವು. ಸೊ ಅವಾಗ ಗೊತ್ತಾಯ್ತು ಅಪಾಯ ಇದೆ, ಇದು ತುಂಬಾನೇ ಅಪಾಯ ಇದೆ, ಸೈಂಟಿಸ್ಟ್ ಎಲ್ಲ ಹೇಳಿದ್ರು. ಸೊ ಅವಾಗ ಎಚ್ಚೆತ್ಕೊಂಡ್ರು, ಇಲ್ಲ ಅರಣ್ಯಗಳನ್ನ ಉಳಿಸ್ಕೊಳ್ಳೇಬೇಕು, ಅರಣ್ಯಗಳು ವನ್ಯಜೀವಿಗಳು ಎಲ್ಲ ಉಳಿಸ್ಲೇಬೇಕು ಅಂತೇಳಿ ಅವಾಗಲೇ ಟಾಸ್ಕ್ ಫೋರ್ಸ್ ಎಲ್ಲ ಮಾಡಿ 1973 ನಲ್ಲಿ ಪ್ರಾಜೆಕ್ಟ್ ಟೈಗರು, 1992 ನಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್, ಅವೆಲ್ಲ ದೂರದೃಷ್ಟಿಯಿಂದ ಇಟ್ಕೊಂಡೇ ಮಾಡಿದ್ದು. ತುಂಬಾ ಒಳ್ಳೆ ಇಂಪ್ಲಿಮೆಂಟೇಷನ್ಸ್, ಅವೆಲ್ಲ ಎಕ್ಸ್ಟ್ರಾರ್ಡಿನರಿ ಇಂಪ್ಲಿಮೆಂಟೇಷನ್ಸ್. ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಬಂತು. ಸೊ ಕಾಡು ಉಳಿತು, ಪ್ರಾಣಿಗಳು ಉಳಿದವು. ಸ್ಪಷ್ಟವಾದ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳು ಚಾಲನೆ ಮಾಡೋದಕ್ಕೆ ವ್ಯಕ್ತಿಗಳು ಮತ್ತು ಸಮುದಾಯದಿಂದ ಪೂರ್ವಭಾವಿ ನಿಶ್ಚಿತಾರ್ಥವನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಇನ್ನು ಮಾನವ ಚಟುವಟಿಕೆಗಳು ಪ್ರಕೃತಿಯ ನಡುವೆ ಸಾಮರಸ್ಯ ಸಮತೋಲನ ಖಾತ್ರಿಪಡಿಸುವ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪ್ರತಿಪಾದಿಸಿ ವಿಶ್ವಾದ್ಯಂತ ದೇಶಗಳನ್ನು ಒಗ್ಗೂಡಿಸಿ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸೋದು, ವನ್ಯಜೀವಿಗಳ ಪ್ರಮುಖ ಪಾತ್ರದ ಬಗ್ಗೆ ಜ್ಞಾನವನ್ನು ಹರಡೋದು. ಇದಿಷ್ಟು ಗೊತ್ತಿರಬೇಕು. ಈ ಟಾಪಿಕ್ ಮೇಲೆ ನೀವೇ ಹೇಳ್ರಿ. ಇವಾಗ ಈ ಟಾಪಿಕ್ ಮೇಲೆ ಬರುತ್ತಾ ಬರಲ್ಲ? 100% ಬಂದಿರುತ್ತೆ. ಇದೇ ತರ ಟಾಪಿಕ್ಸ್ ನ ಇದು ದಿಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ, ಒನ್ ಆಫ್ ದಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ ಕೋರ್ ಏರಿಯಾ, ಇಂಪಾರ್ಟೆಂಟ್ ಏರಿಯಾ. ಇದು ಬರುತ್ತಾ ಕಣ್ಣಾರೆ ಹಿಂಗ್ ನೋಡಿದ್ರೆ ಹಂಗೆ ಹೇಳ್ಬೋದು ಇದು ಬರುತ್ತಮ್ಮ, ಇದು ಬರುತ್ತೆ ಅಂತ. ಈ ತರದ ಏರಿಯಾಸ್ನೇ ಮಾಡ್ಸೋದು ನಾವು. ಇದೇ ತರ ಏರಿಯಾಸ್ನೇ. ಈಗ 1 ಮಾರ್ಕ್ಸ್ ನಿಮ್ಗೆ ಬಂತು, ಇದು ಬಂತು. ಇದೇ ತರ 75 ಕ್ವಶನ್ಸ್ ನಿಮಗೆ ಪೇಪರ್ ಬರಬೇಕು. ಅಂದ್ರೆ 1,1,500 ಕೋರ್ ಏರಿಯಾಸ್ನ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಮಾಡಿಸ್ಕೊಡ್ತೀವಿ. ಕ್ಲಾಸಸ್ ಯಾರು ಇದ್ರೆ ಅವರೆಲ್ಲರಿಗೂ ಮಾಡಿಸ್ಕೊಡ್ತೀವಿ. ಓದಿ ಕೋರ್ ಏರಿಯಾ ಅಂಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ ಎಲ್ಲರೂ ಓದಿ, ಅನುಕೂಲ ಆಗುತ್ತೆ. 100% ವರ್ಕ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಮ್ಮ. ಗೊತ್ತಿರೋ ಮೆಥಡ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಸಕ್ಸಸ್ ಆಗ್ತಾ ಇರೋದೆಲ್ಲ ಇದೇ ಮೆಥಡ್ ಅಲ್ಲೇನೆ. ಓದಿ. ಅಕಸ್ಮಾತ್ ಯಾರಿಗಾರು ಗೊತ್ತಾಗ್ಲಿಲ್ಲ, ಮೆಥಡ್ ಗೊತ್ತಾಗ್ತಿಲ್ಲ ಅಂದ್ರೆ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೇಳ್ದಂಗೆ ಒಂದು ಕೋರ್ ಏರಿಯಾ ಬಿಟ್ಟಿದೀವಿ. ನಾಳೆ ಪ್ರತಿದಿನ ಒಂದೊಂದು ಅಪ್ಲೋಡ್ ಆಗುತ್ತಮ್ಮ. ಬಟ್ ಕ್ಲಾಸಸ್ ಅಲ್ಲಿ
ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟು ಒಂದೇ ಒಂದು ಕೋರ್ ಏರಿಯಾ ಬರುತ್ತೆ. ಕ್ಲಾಸಲ್ಲಿ ಮಾಡೋದೆಲ್ಲ ಕೋರ್ ಏರಿಯಾಸೇನೆ, ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಅಷ್ಟೇ ಬಿಡೋದು. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.